ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಇದೀಗ ತಾನೇ ಮತ್ತೊಂದು ಹೊಸ ಪ್ರೊಫೈಲ್ ಬಂದಿರುವಂಥದ್ದು. ಸೊ ಪ್ರೊಫೈಲ್ ತುಂಬಾ ಚೆನ್ನಾಗಿರುತ್ತೆ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇವಳ ಹೆಸರು ಪವಿತ್ರ ಅಂತೇಳ್ಬಿಟ್ಟು, ವಯಸ್ಸು 30 ವರ್ಷ ಕಂಪ್ಲೀಟ್ ಆಗಿದೆ. ಇನ್ನು ಲೊಕೇಶನ್ನು ಗೋವಿಂದರಾಜ್ ನಗರ ಭಾಗದವಳು. ಒಂಟಿ ಜೀವನ ಮಾಡುತ್ತಿದ್ದೇನೆ ಅಂತೇಳಿ ತಿಳಿಸಿದ್ದಾಳೆ. ವೈವಾಹಿಕತೆ ಮದುವೆ ಆದರೂ ಕೂಡ 6 ತಿಂಗಳಿಗೆ ಡೈವರ್ಸ್ ಆಗಿದೆ. ಆಸೆ ಏನಪ್ಪ ಅಂದರೆ ಮಗುದಬ್ಬ ಗೆಳೆತನ ಬೇಕು ಅಂತೇಳಿ ಹೇಳಿರೋದು. ಇನ್ನು ಇವಳ ಬಯಕೆ ಏನಪ್ಪ ಅಂದರೆ ಸುಖದ ಜೊತೆ ನೆಮ್ಮದಿಯ ಬದುಕು ಮಾಡುವುದು ತುಂಬಾ ಇಷ್ಟ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾಳೆ. ಇದಿಷ್ಟು ಇವಳ ಬಯೋಡೇಟಾ ಆಗಿರುತ್ತೆ. ಹಾಗೆ ಇವರ ಬಳಿರುವ ಮಾರುತಿ ಎಸ್ ಕ್ರಾಸ್ ಸಿಗ್ಮಾ ಕಾರ್ ಬಗ್ಗೆಯೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾಳೆ. ಇದರ ಬಗ್ಗೆ ಸಂಪೂರ್ಣವಾದ ಡೀಟೇಲ್ಸು ಕೊನೆಯಲ್ಲಿ ಕೊಡ್ತೀನಿ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇನ್ನು ಒಂಟಿ ಜೀವನ ಹೇಗೆ ಮಾಡುತ್ತಿದ್ದೇನೆ ಅಂತೇಳಿ ಆ ಒಂದು ವಿಚಾರದ ಬಗ್ಗೆಯೂ ಕೂಡ ಕೆಲವೊಂದು ಡೀಟೇಲ್ಸನ್ನು ಕೊಟ್ಟಿದ್ದಾಳೆ. ಮೊದಲನೇದು ಅಪ್ಪನ ಮನೆಯಲ್ಲಿದ್ದೇನೆ ಅಂತೇಳಿ ಹೇಳಿರೋದು, ಯಾಕಂದರೆ ಡೈವರ್ಸ್ ಇನ್ನೂ ಕೂಡ ಪೆಂಡಿಂಗ್ ಇದೆ. ಎರಡನೇದು ಬೆಳಿಗ್ಗೆ ಸ್ನಾನ ಮಾಡಿ ಅಮ್ಮನ ಜೊತೆಗೆ ಟಿ ವಿ ನೋಡ್ತೀನಿ ಅಂತೇಳಿ ಹೇಳಿರೋದು. ಮೂರನೇದು ಅಪ್ಪ ಅಮ್ಮ ಡ್ಯೂಟಿಗೆ ಹೋದಾಗ ಮನೆಯಲ್ಲಿ ಒಂಟಿಯಾಗಿರುತ್ತಾನೆ. ಸೊ ಆ ಒಂದು ಸಮಯದಲ್ಲಿ ತೂತಿಗೆ ಬೆರಳು ಒತ್ತುತ್ತೇನೆ ಅಂತೇಳಿ ಹೇಳಿರೋದು. ನಾಲ್ಕನೇದು ಬೆರಳಿನಿಂದ ಮಜಾ ಸಿಗುತ್ತಿಲ್ಲ, ಹಾಗಾಗಿ ರಾತ್ರಿ ಸುಖವನ್ನು ಕೊಡೋದಕ್ಕೆ ಒಬ್ಬ ಮಿಂಡ ಬೇಕು ಅಂತೇಳಿ ಇದಿಷ್ಟು ಒಂಟಿಯಾಗಿ ಜೀವನ ಯಾವ ರೀತಿಯಾಗಿ ಮಾಡ್ತಿದ್ದೀನಿ ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿರೋದು. ಸೊ ನೋಡಿ ಫ್ರೆಂಡ್ಸ್, ಕೇವಲ ಇಂಟ್ರೆಸ್ಟ್ ಇದ್ದವರು ಮಾತ್ರ ಸಂಬಂಧವನ್ನು ಬೆಳೆಸಿ. ಹಾಗೆಯೇ ಈ ಥರ ಗಂಡು ಸಿಕ್ಕರೆ ಬಿಡೋದಿಲ್ಲ, ಬಾಯಿಗೆ ಇಟ್ಕೋತೀನಿ ಅಂತೇಳಿ ಸದ್ಯಕ್ಕೆ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾಳೆ. ಮೊದಲನೇದು ದಪ್ಪ ಮತ್ತು ಉದ್ದ ಗೂಟ ಇರತಕ್ಕಂತಹ ಹುಡುಗರು ಸಿಕ್ಕರೆ ಬಿಡೋದಿಲ್ಲ, ಎಷ್ಟೇ ಖರ್ಚಾದರೂ ಕೂಡ ಕಾಸನ್ನು ಕೊಟ್ಟು ಇಟ್ಕೋತೀನಿ ಅಂತೇಳಿ ಹೇಳಿರೋದು. ಮೂರನೇದು ಅಪ್ಪ ಅಮ್ಮ ಮಲಗಿರುವಾಗ ಕಾಲ್ ಮಾಡುತ್ತೇನೆ, ರಿಸೀವ್ ಮಾಡಿ ಇವಳ ಜೊತೆಗೆ ಲಲ್ಲೆ ಹೊಡೆಯಬೇಕು ಅಂತೇಳಿ ಹೇಳಿರೋದು. ಇದೊಂದು ನೆನಪಿರಲಿ. ಇನ್ನು ನಾಲ್ಕನೇದು ಟೈಮ್ ನೋಡಿ ಮನೆಗೆ ನುಗ್ಗಿ ಸುಖವನ್ನು ಕೊಟ್ಟು ಹೋಗಬೇಕು ಅಂತೇಳಿ ಇದಿಷ್ಟು ಈ ಥರ ಗಂಡಸರು ಸಿಕ್ಕರೆ ಬಿಡೋದಿಲ್ಲ, ಬಾಯಿಗೆ ಇಟ್ಕೋತೀನಿ ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾಳೆ. ಸಿಂಪಲ್ ಆಗಿರ್ತಕ್ಕಂತಹ 4 ಗುಣಗಳನ್ನು ಕೊಟ್ಟಿದ್ದಾಳೆ. ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಫೈನಲ್ ಆಗಿ ಇವರ ಬಳಿರುವ ಮಾರುತಿ ಎಸ್ ಕ್ರಾಸ್ ಸಿಗ್ಮಾ ಕಾರ್ ಬಗ್ಗೆಯೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾಳೆ. ಇದರ ಓವರ್ವ್ಯೂ ಬಂದುಬಿಟ್ಟು ರಿಜಿಸ್ಟ್ರೇಷನ್ ಇಯರು ಜೂನ್ 2022 ಅಂತೇಳಿ ಹೇಳಿರೋದು. ಇನ್ಸೂರೆನ್ಸು ಕನ್ಫರೆನ್ಸ್ ಆಗಿದೆ. ಫ್ಯೂಯಲ್ ಟೈಪು ಪೆಟ್ರೋಲ್ ಸಪೋರ್ಟ್ ಕೊಡುವಂಥದ್ದು. ಸೀಟಿಂಗ್ ಕೆಪಾಸಿಟಿ ಮಾತ್ರ 5 ಜನ ಕಂಫರ್ಟಬಲ್ ಆಗಿ ಕೂತ್ಕೊಳ್ಬೋದು. ಕಿಲೋಮೀಟರ್ ಡ್ರೈವನ್ನು 44,000 ಕಿಲೋಮೀಟರ್ ರನ್ ಆಗಿದೆ. RTO ಮಂಗಳೂರು. ಹಾಗೆ ಓನರ್ಶಿಪ್ಪು ಫಸ್ಟ್ ಓನರ್ ಆಗಿರೋದು. ಇಂಜನ್ ಡಿಸ್ಪ್ಲೇಸ್ಮೆಂಟು 1462 cc. ಸೊ ರೈಟ್ ಸೈಡ್ ಕೂಡ ನೋಡ್ತಾ ಇರ್ಬೋದು, ಇನ್ನರ್ ಲುಕ್ ಆಗಿರುತ್ತೆ, ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾಳೆ. ಒಳ್ಳೆ ಕಾರ್ ಅಂತ ಹೇಳ್ಬೋದು. ಸೊ ಓವರಾಲ್ ಆಗಿ ಪ್ರೊಫೈಲ್ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ. ಹಾಗೆ ಇವರ ಜೊತೆ ಸಂಬಂಧವನ್ನು ಬೆಳೆಸೋದಕ್ಕೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಾಗಿತ್ತು ಅಂದರೆ ಚಾನಲ್ಗೆ ಜಾಯಿನ್ ಮಾಡ್ಕೊಳ್ಳಿ. ಜಾಯಿನ್ ಮಾಡ್ಕೊಳ್ಳೋದ್ರಿಂದ ಮೊಬೈಲ್ ನಂಬರ್ ಸಿಗುತ್ತೆ, ಕಾಲ್ ಮಾಡಿ ನಿಮ್ಮ ನಿರ್ಧಾರವನ್ನು ನೇರವಾಗಿ ತಿಳಿಸಬಹುದು.